ಮಳೆನೇ ಈ ತರ ಕೈ ಕೊಟ್ಬಿಟ್ರೆ ರೈತನಾದ್ರೂ ಹೆಂಗ್ ಬದುಕ್ಬೇಕು ಹೇಳ್ರಿ. ಮಳೆ ಬರ್ಲಾರದ ಕಾರಣ ರೈತನ ಪರಿಸ್ಥಿತಿ ಏನಾಗೈತಿ ಫುಲ್ ವಿಡಿಯೋ ನೋಡ್ರಿ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ರಿ? ಚೆನ್ನಾಗಿದ್ರಿ ಅಂತ ಅನ್ಕೊಂತೀನಿ. ಇದು ನಾನು ಯೂಟ್ಯೂಬ್ ಒಳಗ ಮೊದ್ಲೇ ವಿಡಿಯೋ ಆಗಿರುತ್ತ. ಎಲ್ರು ದಯವಿಟ್ಟು ಸಪೋರ್ಟ್ ಮಾಡ್ರಿ. ಮತ್ ನಂಗ ನಮ್ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ಇವತ್ತು ಯಾವ್ದು ಕಂಟೆಂಟ್ ಇಲ್ದ ಏನಿಲ್ದ ಯಾಕೆ ವಿಡಿಯೋ ಮಾಡಕತ್ತೀನಪ್ಪ ಅಂತಂದ್ರ, ಹೊಲದಲ್ಲಿ ಬಿತ್ತಿ ಕಾಟ ಒಂದೂವರೆ ತಿಂಗಳಾಯ್ತು, ಮಳೆನೆ ಬರ್ತಾ ಇಲ್ಲ. ಮುಂಗಾರಿ ಬೆಳೆ ಬಿತ್ತಿ 1 ತಿಂಗಳು ಹತ್ತತ್ರ 2 ತಿಂಗಳು ಬಂತು, ಇನ್ನಾದ್ರೂ ಮಳೆನೆ ಬರ್ತಿಲ್ಲ. ಆ ಬೆಳೆ ಪರಿಸ್ಥಿತಿ ಹೆಂಗಾಗೈತೆ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ರಿ. ನೋಡ್ರಿ, ಇದು ಇವಾಗ ಏನ್ ನೋಡಕತ್ತಿರಲ್ಲ ಮೆಕ್ಕೆಜೋಳ ರೀ. ಇದು ಮೆಕ್ಕೆಜೋಳ ಪರಿಸ್ಥಿತಿ ಹೆಂಗಾಗೈತೆ ಅಂತ ನೀವ ನೋಡ್ರಿ. ಮಳೆ ಅಂತೂ ಬರಕತ್ತಿಲ್ಲ. ಈ ಮೋಡ್ ಅಂತ ಆಗತತಿ, ಮತ್ ಮಳಿನ ಬರತ್ತಿಲ್ಲ. ನೋಡ್ರಿ ಮೋಡ್ ಹೆಂಗಾಗೈತಿ ನೋಡ್ರಿ, ಆದ್ರ ಮಳಿ ಅಂತೂ ಬರತ್ತಿಲ್ರಿ. ಪೀಕ್ ಅಂತ ಈ ತರ ಆಗೈತಿ. ಮಳೆ ಕರೆಕ್ಟ್ ಟೈಮಿಗೆ ಬರ್ಲಿಲ್ಲ ಅಂದ್ರ ರೈತರ ಪರಿಸ್ಥಿತಿ ಹೆಂಗಾಗತ್ ನೋಡ್ರಿ. ಮಳೆ ಬರ್ಲಿಲ್ಲ ಅಂದ್ರ ರೈತರಾದ್ರೆ ಹೆಂಗ್ ಬದುಕ್ಬೇಕು ಹೇಳ್ರಿ. ಮಳೆನೇ ಈ ತರ ಕೈ ಕೊಟ್ಬಿಟ್ರೆ ರೈತರಾದ್ರೆ ಹೆಂಗ್ ಬದುಕ್ಬೇಕು ಹೇಳ್ರಿ. ಬೀಜ ಗೊಬ್ಬರ ಇದನ್ನೆಲ್ಲಾ ದುಡ್ಡು ಮೊದಲೇ ಕೊಟ್ಟು ತಗೊಂಬಂದಿರ್ತಾರ್ರಿ. ಮತ್ತ ಗಾಡಿ ಬಿತ್ತನೆ ಮಾಡಕ್ನು ಗಾಡಿ ಟ್ರ್ಯಾಕ್ಟರ್ ಬಾಡಿಗೆ ಕೊಡ್ಬೇಕ್ರಿ. ಎಲ್ಲಾ ಮಳೆ ಬರೋ ತರಾನೇ ಮಾಡಾಗಿರತ್ರಿ, ಆದ್ರ ಮಳೆ ಬರಂಗಿಲ್ಲ. ವಾಪಸ್ ಬಿಸಿಲ ಬೀಳತ್ತ. ಮಳೆರಾಯನ ಈ ತರ ಕೈ ಕೊಟ್ಬಿಟ್ರೆ ರೈತರು ಬದುಕೋದ್ ಬಾಳ ಕಷ್ಟ ಐತ್ರಿ. ಈ ಮಳೆ ನಮ್ ಭಾಗದಲ್ಲಿ ಅಷ್ಟೋ ಮಳೆ ಆಗಕತ್ತಿಲ್ಲೋ, ಏನ್ ಬೇರೆ ಭಾಗದಲ್ಲ ಆಗಕತ್ತಿಲ್ಲೋ ಯಾವ್ದು ತಿಳಿಯಾಗತ್ತಿಲ್ರಿ. ಪೀಕ್ ಅಂತೂ ಒನಿ ಹೊಂಟವ್ ಚೊಕ್ಕ. ನೋಡ್ರಿ ಇಲ್ಲಿ ಬೆಳೆಗಳ ಪರಿಸ್ಥಿತಿ ಹೆಂಗಾಗೈತಿ ಅಂದ್ರ, ಮಳೆ ಬರ್ಲಾರದ ಕಾರಣ ಬಾಳ ಅಂದ್ರ ಬಾಳ ಗಂಭೀರ ಆಗೈತ್ರಿ. ಪೂರ್ತಿ ಹೊಲನ ಈ ತರ ಒಣಗಿ ಹೊಂಟದ್ರಿ. ಅಂತ ಮಳೆ ಅಂತೂ ಬರತ್ತಿಲ್ಲ. ರೈತ ಪರಿಸ್ಥಿತಿ ಯಾಕಂದ್ರೆ ಈ ತರ ಐತ್ರಿ ಇವಾಗ. ಗಾಯ್ಸ್ ನೋಡಿದ್ರಲ್ಲ ರೈತನ ಪರಿಸ್ಥಿತಿ, ಮಳೆ ಬರ್ಲಾರದ ಕಾರಣ ಹೆಂಗಾಗೈತಿ ಅಂತಂದ್. ಮತ್ ಸಿಗನ್ರಿ ಮುಂದಿನ ವಿಡಿಯೋದೊಳಗ. ದಯವಿಟ್ಟು ಸಪೋರ್ಟ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಮಾಡ್ರಿ. ಇನ್ಮೇಲೆ ಇದೇ ತರ ವಿಡಿಯೋಸ್ ಆಗ್ಲಿ ಮತ್ ಕಾಮಿಡಿ ಕಂಟೆಂಟ್ ಆಗ್ಲಿ ಮಾಡ್ತೀನ್ರಿ. ದಯವಿಟ್ಟು ಸಪೋರ್ಟ್ ಮಾಡ್ರಿ.